Thermodynamic. Second, thermodynamic means the study of flow of heat or any other form of energy during the physical or chemical process called thermodynamic. Thermodynamic ಅಂದರೆ ಫ್ಲೋ ಆಫ್ ಹೀಟ್ನ ಸ್ಟಡಿ ಮಾಡ್ತೀವಿ ಆರ್ ಎನಿ ಅದರ್ ಫಾರ್ಮ್ ಆಫ್ ಎನರ್ಜಿ ಡ್ಯೂರಿಂಗ್ ದಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರೊಸೆಸ್ ದಟ್ ಈಸ್ ನೋನ್ ಆಸ್ ದಿ thermodynamic. In that, first one concept is Clapeyron equation. First concept is Clapeyron equation. Consider any two phases of a substance. Consider this is a system. In that system, water is there. This is one phase. This is the ಸರ್ಫೇಸ್ ಆಫ್ ದಿ ಸಿಸ್ಟಮ್. ನಾವು ಮೂರು ಥರ ಇಕ್ವಿಲಿಬ್ರಿಯಮ್ ನೋಡ್ಬೋದು. ಸ್ಟೇಟ್ ಆಫ್ ಮ್ಯಾಟರ್ ತಗೊಂಡಾಗ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ಸಾಲಿಡ್, ಲಿಕ್ವಿಡ್, ಲಿಕ್ವಿಡ್ ವೇಪರ್ ಆ್ಯಂಡ್ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ವೇಪರ್ ಆ್ಯಂಡ್ ಸಾಲಿಡ್, ಸಾಲಿಡ್ ಲಿಕ್ವಿಡ್, ಲಿಕ್ವಿಡ್ ವೇಪರ್, ವೇಪರ್ ಸಾಲಿಡ್. ಇನ್ ದಿಸ್ ಕಾನ್ಸೆಪ್ಟ್ equilibrium between the liquid and vapor. ಇಲ್ಲಿ ಲಿಕ್ವಿಡ್ ಇದೆ ಅಂದರೆ ಸರ್ಫೇಸ್ ಆಫ್ ದಿ ವೇಪರ್ ಮೇಲೆ ಇದೆ. ಇಲ್ಲಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್ ವೇಪರೈಸೇಷನ್ ಅಕ್ಕರ್ ಆಗುತ್ತೆ. ಇಲ್ಲೇನಾಗಿರುತ್ತೆ, ವೇಪರೈಸೇಷನ್ ಅಂದರೆ ಅದು ಗೇಷಿಯಸ್ ಸ್ಟೇಟ್ ಇರುತ್ತೆ, ವೇಪರ್ ಇರುತ್ತೆ. ದಿಸ್ ಈಸ್ ದಿ ವಾಟರ್ ಇನ್ ಲಿಕ್ವಿಡ್ ಸ್ಟೇಟ್. ಸೊ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಲಿಕ್ವಿಡ್ ಆ್ಯಂಡ್ ವಾಟರ್. Consider, so here we consider two phases, one liquid, another one is vapor. Consider any two phases of a substance in equilibrium with each other at a given temperature and pressure. For example, ನಾವು ತಗೊಂಡಿರೋದು equilibrium between liquid and vapor. Then change in free energy with temperature and pressure. Change in free energy with temperature and pressure is given by dg. Change in free energy is equal v into dp minus s into dt, where dg is the Gibbs free energy change or change in Gibbs free energy, v is the volume, dp is the change in pressure, S is the entropy. Entropy ಅಂದರೆ disorderedness or randomness. dt is the change in temperature. Let ನಾವು ಎರಡು ಫೇಸ್ ತಗೊಂಡಿದ್ವಿ, ಲಿಕ್ವಿಡ್ ಆ್ಯಂಡ್ ವೇಪರ್. ಹೀಗೆ ತಗೊಂಡಾಗ ಇಲ್ಲೇನಾಗಿದೆ, ಲಿಕ್ವಿಡ್ ಫೇಸ್ ಇದೆ, ಇಲ್ಲಿರುವಂಥದ್ದು ವೇಪರ್ ಫೇಸ್ ಇದೆ. ಸೊ ಲಿಕ್ವಿಡ್ ಫೇಸ್ನ ನಾವು ಫೇಸ್ 1 ಅಂತ ತಗೊಂಡ್ರೆ, ವೇಪರ್ ಫೇಸ್ನ ನಾವು ಫೇಸ್ 2 ಅಂತ ತಗೊಳ್ತೀವಿ. ಇಲ್ಲೇನಾಗ್ತಾ ಇದೆ, ಎರಡರ ಮಧ್ಯೆ ಇಕ್ವಿಲಿಬ್ರಿಯಮ್ ಆಗ್ತಾ ಇದೆ. ಎರಡು ಫೇಸ್ ಇದೆ ಅಂದರೆ ಅಲ್ಲೇನಾಗಿರುತ್ತೆ, ಫ್ರೀ ಎನರ್ಜಿ ಕೂಡ ಚೇಂಜ್, ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋದಾಗೆ ಪ್ರೆಷರ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಟೈಮ್ ಚೇಂಜ್ ಇನ್ ಫ್ರೀ ಎನರ್ಜಿ, change in free energy in a phase 1, that is dg1 is equal v1 into dp minus s1 into dt. ಯಾವಾಗ ಎಲ್ಲಿ ಅದು ಫೇಸ್ 1 ಲಿಕ್ವಿಡ್ ಫೇಸ್ ತಗೊಂಡಿದ್ದೀವಿ. ಲಿಕ್ವಿಡ್ ಫೇಸಲ್ಲಿ ಫ್ರೀ ಎನರ್ಜಿ ಚೇಂಜ್ ಆದಾಗ v1 ಇಂಟು ಡಿ ಪಿ ಮೈನಸ್ s1 ಇಂಟು ಡಿ ಟಿ ಆಗುತ್ತೆ. ಅದು ಫೇಸ್ 1. ಫೇಸ್ 2 ದಟ್ ಈಸ್ ವೇಪರ್ ಫೇಸಲ್ಲಿ ಡಿ ಜಿ ಚೇಂಜ್ ಇನ್ ಫ್ರೀ ಎನರ್ಜಿ ಈಸ್ ಈಕ್ವಲ್ v2 dp minus s2 dp. This is in phase 2, that is vapor phase. At equilibrium ಅಲ್ಲಿ ಏನಾಗುತ್ತೆ ಅಂದರೆ, ಫ್ರೀ ಎನರ್ಜಿ ಇನ್ ಫೇಸ್ 1 ಈಸ್ ಈಕ್ವಲ್ ಫ್ರೀ ಎನರ್ಜಿ
free energy in phase 2. Both are change in free energy in phase 1 is equal change in free energy in phase 2. ಸೊ ನಾವೇನು ಮಾಡ್ಬೋದು, Dg2 ಪ್ಲೇಸಿಗೆ ಫೇಸ್ 2 ಅಲ್ಲಿರುವಂತಹ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. Dg1ಗೆ ಫೇಸ್ 1ಅಲ್ಲಿರುವಂತಹ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ Dg2 ಬದಲು V2 dP ಮೈನಸ್ S2 dt ಈಸ್ ಈಕ್ವಲ್ V1 dP ಮೈನಸ್ S1 dt. ಆ್ಯಂಡ್ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಲ್ಲಿ ಡಿ ಪಿ ಇದೆ, ಅದನ್ನ ಒಂದು ಕಡೆ ತಗೊಂಡ್ರೆ ಎಲ್ ಎಚ್ ಎಸ್ಸಿಗೆ ತಗೊಂಡ್ರೆ ಡಿ ಪಿ V2 dP ಮೈನಸ್ V1 dP ಈಸ್ ಈಕ್ವಲ್ ಮೈನಸ್ ಇದೆ ಈ ಕಡೆ ಬಂದಾಗ ಇಕ್ವೇಷನ್ ಇದೆ, ಈ ಕಡೆ ಬಂದಾಗ ಈಕ್ವಲ್ ಸಿಮಿಂದ ಬಂದಾಗ ಪ್ಲಸ್ ಆಗುತ್ತೆ. ಸೊ S2 ಡಿ ಟಿ ಮೈನಸ್ S1 ಡಿ ಟಿ ಆಗುತ್ತೆ. ಡಿ ಪಿ ಕಾಮನ್ ಇದೆ, ಡಿ ಪಿ ಕಾಮನ್ ಹೊರಗೆ ಇಟ್ಕೊಂಡಾಗ ಏನಾಗುತ್ತೆ, V2 ಮೈನಸ್ V1 ಇಂಟು ಡಿ ಪಿ ಈಸ್ ಈಕ್ವಲ್ S2 ಮೈನಸ್ S1 ಇಂಟು ಡಿ ಟಿ. ಚೇಂಜ್ ಇನ್ ಪ್ರೆಷರ್ ವಿತ್ ಚೇಂಜ್ ಇನ್ ಟೆಂಪ್ರೇಚರ್ ಚೇಂಜ್ ಆದಾಗ ಪ್ರೆಷರ್ ಚೇಂಜ್ ಆಗುತ್ತೆ. ಸೊ ಡಿ ಪಿ ಬೈ ಡಿ ಟಿ ಈಸ್ ಈಕ್ವಲ್ S2 ಮೈನಸ್ S1 ಡಿವೈಡ್ V2 ಮೈನಸ್ V1. ಸೊ S2 ಮೈನಸ್ S1ನ ನಾವು ಚೇಂಜ್ ಇನ್ ಎಂಟ್ರೋಪಿ ಅಂತ ಹೇಳ್ಬೋದು. ಏನಾಗುತ್ತೆ, ಎಂಟ್ರೋಪಿ ಏನಾಗ್ತಾ ಹೋಗುತ್ತೆ, ಫೇಸ್ 2 ಫೇಸ್ 1ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಡೆಲ್ಟಾ ಎಸ್ ಡಿಫ್ರೆನ್ಸ್ ಇನ್ ಎಂಟ್ರೋಪಿ ಹೇಳ್ಬೋದು ಅಥವಾ ಚೇಂಜ್ ಇನ್ ಎಂಟ್ರೋಪಿ ಅಂತ ಹೇಳ್ಬೋದು. ಸೊ S2 ಮೈನಸ್ S1ನ ನಾವು ಡೆಲ್ಟಾ ಎಸ್ ಅಂತ ತಗೊಳ್ತೀವಿ. ಡೆಲ್ಟಾ ಎಸ್ ಏನದು, ಚೇಂಜ್ ಇನ್ ಎಂಟ್ರೋಪಿ. ವಿ ಆಲ್ರೆಡಿ ನೋನ್ ದಟ್ ಫ್ರಮ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್, ಡೆಲ್ಟಾ ಎಸ್ ಈಸ್ ಈಕ್ವಲ್ ಕ್ಯೂ ಬೈ ಟಿ. ನಮಗೆ ಸೆಕೆಂಡ್ ಲಾದಲ್ಲಿ ನಮಗೆ ಗೊತ್ತಿದೆ, ಏನಂತ ಗೊತ್ತಿದೆ, ಡೆಲ್ಟಾ ಎಸ್ ಈಸ್ ಈಕ್ವಲ್ ಕ್ಯೂ ಬೈ ಟಿ. ಕ್ಯೂ ಅಂದರೆ ಕ್ವಾಂಟಿಟಿ ಆಫ್ ಹೀಟ್ ಅಬ್ಸರ್ವ್ಡ್. ಕ್ಯೂ ಅಂದರೆ ಏನು, ಕ್ವಾಂಟಿಟಿ ಆಫ್ ಹೀಟ್ ಅಬ್ಸರ್ವ್ಡ್. ಟಿ ಈಸ್ ದಿ ಟೆಂಪ್ರೇಚರ್. ದೆನ್ 1 mole of a liquid, 1 mole of a liquid Q is equal delta H. Qನ ನಾವು ಏನಂತ ಬರಿಬೋದು, Q is equal to the delta H means change in enthalpy. ಸಿಸ್ಟಮಲ್ಲಿ ಹೀಟ್ ಅಬ್ಸರ್ವ್ಡ್ ಆಗುತ್ತೆ, ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಚೇಂಜ್ ಇನ್ ಎಂಥಾಲ್ಪಿಗೆ ಈಕ್ವಲ್ ಆಗುತ್ತೆ. ದೆನ್ ಡೆಲ್ಟಾ ಎಸ್ ಈಸ್ ಈಕ್ವಲ್ ಕ್ಯೂ ಬದಲಿಗೆ ನಾವೇನು ಬರಿಬೋದು, ಡೆಲ್ಟಾ ಎಚ್ ಅಪಾನ್ ಟಿ, ಡೆಲ್ಟಾ ಹೆಚ್ ಬೈ ಟಿ ಅಂತ ಬರಿಬೋದು. ಡೆಲ್ಟಾ ಹೆಚ್ ಈಸ್ ದಿ ಚೇಂಜ್ ಇನ್ ಎಂಥಾಲ್ಪಿ. ಹೆನ್ಸ್ ದ ಈಕ್ವೇಷನ್. ದೆನ್ ಈಕ್ವೇಷನ್ 1 ಏನಾಗುತ್ತೆ, ಡಿ ಪಿ ಬೈ ಡಿ ಟಿ ಈಸ್ ಈಕ್ವಲ್ ಡೆಲ್ಟಾ ಹೆಚ್ ಬೈ ಟಿ ಇಂಟು V2 ಮೈನಸ್ V1. ಏನು ಮಾಡ್ತೀವಿ ನಾವು, ಡೆಲ್ಟಾ ಎಸ್ ಪ್ಲಸ್ಸಿಗೆ ಡೆಲ್ಟಾ ಹೆಚ್ ಬೈ ಟಿ ತಗೊಳ್ತೀವಿ. ಡೆಲ್ಟಾ ಎಸ್ ಪ್ಲಸ್ಸಿಗೆ ಡೆಲ್ಟಾ ಹೆಚ್ ಬೈ V2 ಮೈನಸ್ V1 ಇಂಟು ಟಿ. ದಿಸ್ ಈಸ್ ದಿ ಇಕ್ವೇಷನ್ 2. This is the equation 2. Then this equation 2, change in pressure over change in temperature is equal delta H by T into V2 minus V1. This equation is known as differential form of Clapeyron equation. Differential form of Clapeyron equation ಇದಾಗುತ್ತೆ. Next, in this ಲಿಕ್ವಿಡ್ ಫೇಸಲ್ಲಿ ವ್ಯಾಲ್ಯೂಮ್ ಅಕ್ಯುಪೈ ಆಗುವಂಥದ್ದು V1 ಅಂದರೆ ಏನು, ಲಿಕ್ವಿಡ್ ಫೇಸ್ ಅಂದರೆ ನಾವು ಫೇಸ್ 1 ಅಂತ ಹೇಳಿದ್ದೀವಿ. ಆ ಫೇಸಲ್ಲಿ ವ್ಯಾಲ್ಯೂಮ್ ಅಕ್ಯುಪೈ ಆಗೋದನ್ನ V1 ಅಂತ ಹೇಳ್ತೀವಿ. and also volume occupied by 1 mole of vapor in phase 2 ಅಂದರೆ ವೇಪರ್ ಫೇಸಲ್ಲಿ ಅಕ್ಯುಪೈ ಆಗುವಂತಹ ವ್ಯಾಲ್ಯೂಮ್ನ ನಾವು V2 ಅಂತ ಹೇಳ್ತೀವಿ. ಹಿಯರ್ ವ್ಯಾಲ್ಯೂಮ್ ಅಕ್ಯುಪೈಡ್ ಬೈ 1 mole of a liquid is very small.
that is V1 is very small, so this is neglected. Then V2 ನೆಗ್ಲೆಕ್ಟ್ ಅಂದಾಗ ಇದು 0 ಆಗುತ್ತೆ, ಉಳಿಯುವಂಥದ್ದು ಟಿ ಇಂಟು V2 ಉಳಿತದೆ. ಸೊ ದಿಸ್ V2 ಕ್ಯಾನ್ ಬಿ ರಿಟರ್ನ್ ಆ್ಯಸ್ V, ದಟ್ ಈಸ್ ವ್ಯಾಲ್ಯೂಮ್ ಆಫ್ ದಿ ವೇಪರ್ ಇಟ್ ಸೆಲ್ಫ್. V2 ಮೈನಸ್ V1 ಅಂತ ಬರೆದಿದ್ದೀವಿ. ಫೇಸ್ 1ನಲ್ಲಿ ಲಿಕ್ವಿಡ್ ಫೇಸಲ್ಲಿರುವಂತಹ ವ್ಯಾಲ್ಯೂಮ್ ಏನಾಗಿದೆ, ವೆರಿ ಸ್ಮಾಲ್ ಆಗಿದೆ. ಸೊ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ನೆಗ್ಲೆಕ್ಟ್ ಅಂದರೆ V1 ಈಸ್ ಈಕ್ವಲ್ 0 ಆಗುತ್ತೆ, ಉಳಿಯುವಂಥದ್ದು V2 ಮಾತ್ರ ಉಳಿತದೆ. ಆ V2ನ ನಾವು V ಅಂತ ಕನ್ಸಿಡರ್ ಮಾಡ್ತೀವಿ, V ಅಂತ ಬರಿತೀವಿ. V ಈಸ್ ದಿ ವ್ಯಾಲ್ಯೂಮ್ ಆಫ್ ದಿ ವೇಪರ್ ಇಟ್ ಸೆಲ್ಫ್. ದೆನ್ dP by dt is equal delta H by T into V. This is the equation 3. V2 ಮಾತ್ರ ಉಳಿತು, V2ನ ನಾವು V ಅಂತ ಬರೆದಿದ್ದೀವಿ. ವ್ಯಾಲ್ಯೂಮ್ ಆಫ್ ದಿ ವೇಪರ್ ಇಟ್ ಸೆಲ್ಫ್ ಆಯಿತು, ಅದು ಇಕ್ವೇಶನ್ ನಂಬರ್ 3. ದೆನ್ ಐಡಿಯಲ್ ಇಕ್ವೇಶನ್ PV ಈಸ್ ಈಕ್ವಲ್ RT. PV ಈಸ್ ಈಕ್ವಲ್ ಆಗಬೇಕದು, PV ಈಸ್ ಈಕ್ವಲ್ RT. ನಮಗೆ ಬೇಕಾಗಿರೋದು 1/V ಇದೆ. 1/V ಮಾತ್ರ ಇಟ್ಕೊಂಡ್ರೆ ನಮಗೆ ಉಳಿಯುವಂಥದ್ದು P by RT. 1/V ಈಸ್ ಈಕ್ವಲ್ P by RT. PV ಈಸ್ ಈಕ್ವಲ್ RTನ ನಾವು ರೀಅರೇಂಜ್ ಮಾಡಿದ್ದೀವಿ. ನಮಗೆ ಬೇಕಾಗಿರುವಂಥದ್ದು 1/V ಬೇಕು, ಉಳಿಯುವಂಥ ಟರ್ಮ್ P by RT. ದೆನ್ ಇಕ್ವೇಶನ್ 3, 1/V ವ್ಯಾಲ್ಯೂನ ನಾವು ಇಕ್ವೇಶನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. dP by dt is equal P into delta H divide by T ಇಲ್ಲಿದೆ, RT ಇದೆ. ಸೊ R into T ಸ್ಕ್ವಯರ್. 1/Vನ ವ್ಯಾಲ್ಯೂನ ನಾವು ಇಕ್ವೇಶನ್ 3ಯಲ್ಲಿರುವಂತಹ 1/Vಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಯಾವುದದು P by RT. ಸೊ ಏನಾಗುತ್ತೆ, ಡೆಲ್ಟಾ H ಜೊತೆಗೆ ಇಂಟು P ಆಗುತ್ತೆ, ಡಿವೈಡ್ ಬೈ ಟಿ ಜೊತೆಗೆ ಇಂಟು ಟಿ ಮಾಡಿದಾಗ RT ಸ್ಕ್ವಯರ್ ಆಗುತ್ತೆ. ದೆನ್ ಇಕ್ವೇಶನ್ 3 ಏನಾಗುತ್ತೆ, dP by dt, ಇಕ್ವೇಶನ್ 3 ಬಿಕಮ್ dP by dt ಈಸ್ ಈಕ್ವಲ್ P ಇಂಟು ಚೇಂಜ್ ಇನ್ ಎಂಥಾಲ್ಪಿ ಬೈ R ಇಂಟು ಟಿ ಸ್ಕ್ವಯರ್. ದೆನ್ dP ಬೈ ಇಲ್ಲಿರುವಂತಹ ಫ್ಯಾಕ್ಟರ್ ಯಾವುದು, ಚೇಂಜ್ ಇನ್ ಪ್ರೆಷರ್ ಯಾವುದಕ್ಕೆ P. ಸೊ dP by P ಈಸ್ ಈಕ್ವಲ್ ಡೆಲ್ಟಾ H ಬೈ RT ಇಂಟು dt ಆಗುತ್ತೆ. ಸೇಮ್ ಟರ್ಮ್ನ ಒಂದು ಕಡೆ ತಗೊಂಡಿದ್ದೀವಿ. dP by P ಈಸ್ ಈಕ್ವಲ್ ಡೆಲ್ಟಾ H ಬೈ RT ಸ್ಕ್ವಯರ್ ಇಂಟು dt. ಏನು ಮಾಡಿದ್ದೀವಿ, ಈ ಇಕ್ವೇಶನ್ಗೆ ನಾವು ಇಂಟಿಗ್ರೇಷನ್ ಮಾಡಿದ್ದೀವಿ. ಇಂಟಿಗ್ರೇಟಿಂಗ್ ದಿ ಎಬೋ ಇಕ್ವೇಶನ್ ಬಿಟ್ವೀನ್ ದಿ ಲಿಮಿಟ್, LHSಗೆ ಲಿಮಿಟ್ ಯಾವ್ದು ಅಪ್ಲೈ ಮಾಡ್ತೀವಿ, P1 ಟು P2 ಆ್ಯಂಡ್ ಡಿಟಿಗೆ ಯಾವ್ದು ಮಾಡ್ತೀವಿ, T1 ಟು D2. ಟೆಂಪ್ರೇಚರ್ ವೇರಿ ಆಗುತ್ತೆ, T1 ಟು T2, ಪ್ರೆಷರ್ P1 ಟು P2. ಇಂಟಿಗ್ರೇಟ್ P1 ಟು P2 ಇಂಟು dP by P ಈಸ್ ಈಕ್ವಲ್ ಡೆಲ್ಟಾ H ಬೈ R ಇಂಟಿಗ್ರೇಟ್ T1 ಟು T2 1/T ಸ್ಕ್ವಯರ್ ಇಂಟು dt. Integration of 1/P into dP, that is nothing but integration of general formula 1/x. Integration of 1/x is ln x ಆಗುತ್ತೆ. x is replaced by p, ಇಲ್ಲಿರುವಂಥದ್ದು p. ಸೊ ಇಂಟಿಗ್ರೇಷನ್ ಆಫ್ 1/P into dP ನ ನಾವು ln p from P1 to P2 is equal ಡೆಲ್ಟಾ H ಬೈ R ಕಾನ್ಸ್ಟೆಂಟ್. ಸೊ ಹೊರಗೆ ಇಟ್ಕೊಂಡಿದ್ದೀವಿ. ಇಂಟಿಗ್ರೇಷನ್ ಆಫ್ 1/T ಸ್ಕ್ವಯರ್, ದಟ್ ಈಸ್ 1/x ಸ್ಕ್ವಯರ್. ಇಂಟಿಗ್ರೇಷನ್ ಆಫ್ 1/x ಸ್ಕ್ವಯರ್ ಈಸ್ ದಿ ಮೈನಸ್ 1/x. ಹಿಯರ್ T ಇದೆ, ಸೊ ಮೈನಸ್ 1/T ಆಗುತ್ತೆ. ಸೊ ಡೆಲ್ಟಾ H ಬೈ R ಇಂಟು ಮೈನಸ್ 1/T ಲಿಮಿಟ್ ಫ್ರಮ್ T1 ಟು T2. ಸೊ ಹೀಗೆ ಪಿಗೆ ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಲ್ಯಾನ್
P2 ಮೈನಸ್ P1 ಆಗುತ್ತೆ. P2 ಮೈನಸ್ P1 ನಾವೇನಂತ ಬರಿಬೋದು, P2 ಬೈ P1. ಸಿನ್ಸ್ ಇಲ್ಲಿದೆ ನೋಡಿ ಲ್ಯಾನ್ ಅಪ್ಲೈ ಮಾಡಿದಾಗ ಲ್ಯಾನ್ P2 ಮೈನಸ್ ಲ್ಯಾನ್ P1 ಈಸ್ ಈಕ್ವಲ್ ಲ್ಯಾನ್ P2 ಬೈ P1. LHS ಅಲ್ಲಿ ಏನಾಯಿತು, ಲ್ಯಾನ್ P2 ಬೈ P1 ಈಸ್ ಈಕ್ವಲ್ ಮೈನಸ್ ಇಂಟು ಡೆಲ್ಟಾ ಹೆಚ್ ಬೈ ಆರ್. 1/t ನಾವು ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, 1/t² ಮೈನಸ್ 1/t2 ಮೈನಸ್ 1/t1. ಲ್ಯಾನ್ P2 ಬೈ P1 ಲ್ಯಾನಲ್ಲಿದೆ, ಅದು ಲಾಗ್ಗೆ ಕನ್ವರ್ಟ್ ಆದಾಗ 2.303 ಇಂಟು ಲಾಗ್ P2 ಬೈ P1 ಈಸ್ ಈಕ್ವಲ್ ಮೈನಸ್ ಡೆಲ್ಟಾ ಹೆಚ್ ಬೈ ಆರ್. ನೆಕ್ಸ್ಟ್ ಇದನ್ನು ನಾವು ಮ್ಯಾಥಮೆಟಿಕಲಿ ಇದು ಮಾಡಿದಾಗ ಏನಾಗುತ್ತೆ, T2 LCM T2 T1 ಆಗುತ್ತೆ. LCM ತೆಗೆದಾಗ ಉಳಿದಂತು T1 ಮೈನಸ್ T2 ಡಿವೈಡ್ ಬೈ T1 T2. ಇಲ್ಲಿ ಏನಾಗಿದೆ, T1 ಮೈನಸ್ T2 ಇದೆ, ನಮಗೆ ನೆಗೆಟಿವ್ ಟರ್ಮ್ ಇದೆ. ನೆಗೆಟಿವ್ ಇರೋದನ್ನ ನಾವು ಪಾಸಿಟಿವ್ ಮಾಡಬೇಕಾದ್ರೆ ಏನು ಮಾಡ್ಬೋದು, T1 ಮೈನಸ್ T2ನ T2 ಮೈನಸ್ T1 ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ ತೆಗೆದಾಗ ಏನಾಗುತ್ತೆ, T1 ನೆಗೆಟಿವ್ ಆಗುತ್ತೆ, T2 ಪಾಸಿಟಿವ್ ಆಗುತ್ತೆ. ಸೊ ಪಾಸಿಟಿವ್ನ ಫಸ್ಟ್ ಬರ್ಕೊಳ್ಳೋಣ, T2 ಮೈನಸ್ T1. ಮೈನಸ್ ಹೊರಗೆ ಬಂದಾಗ ಆಲ್ರೆಡಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಡೆಲ್ಟಾ ಹೆಚ್ ಬೈ ಆರ್ ಇಂಟು T2 ಮೈನಸ್ T1 ಡಿವೈಡ್ T1 ಇಂಟು T2. ನಮಗೆ ಇಷ್ಟು ಟರ್ಮ್ ಮಾತ್ರ ಇಟ್ಕೊಳ್ಳೋಣ. ಲಾಗ್ P2 ಬೈ P1 ಈಸ್ ಈಕ್ವಲ್ ಡೆಲ್ಟಾ ಹೆಚ್ ಬೈ 2.30 ಮಲ್ಟಿಪ್ಲೈ ಇದೆ, ಈಕ್ವಲಿಂದ ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ. ಸೊ ಡೆಲ್ಟಾ ಹೆಚ್ ಬೈ 2.303 ಆರ್ ಇಂಟು T2 ಮೈನಸ್ T1 ಡಿವೈಡ್ T1 ಇಂಟು T2. ಇಕ್ವೇಷನ್ 3. ದಿಸ್ ಇಕ್ವೇಷನ್ ಈಸ್ ದಿ ಇಂಟಿಗ್ರಲ್ ಫಾರ್ಮ್ ಆಫ್ Clausius-Clapeyron equation. This equation log P2 by P1 is equal delta H by 2.303 or T2 minus T1 by T1 into T2. This equation is the integral form of Clausius-Clapeyron equation. Using this equation ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಿರುತ್ತೆ. ಡೈರೆಕ್ಟು ಪ್ರಾಬ್ಲಮ್ಸ್ ಕೊಡ್ತಾರೆ ನಿಮಗೆ.